ಸ್ವಾಗತ. ನಾನು ನವಿತಾ ಅಜಯ್. ಪರಿಷತ್ನಲ್ಲೂ ಗೋ ಹತ್ಯೆ ನಿಷೇಧ ಮಸೂದೆ ಅಂಗೀಕಾರವಾಗುತ್ತೆ. ಜೆಡಿಎಸ್ನವರು ಮಸೂದೆಗೆ ಬೆಂಬಲವನ್ನ ಕೊಡ್ತಾರೆ. ಇದು ಬಿಜೆಪಿಯ ಎಲ್ಲಾ ಸಚಿವರ ವಿಶ್ವಾಸದ ಮಾತು. ವಿಧಾನ ಪರಿಷತ್ನಲ್ಲೂ ಗೋ ಹತ್ಯೆ ನಿಷೇಧ ಮಸೂದೆ ಅಂಗೀಕಾರವಾಗುತ್ತೆ. ವಿಧಾನಸಭೆಯಲ್ಲಿ ಆದ ಹಾಗೆಯೇ ಇದಕ್ಕೆ ಜೆಡಿಎಸ್ನವರು ಬೆಂಬಲವನ್ನ ಕೊಡ್ತಾರೆ ಅನ್ನುವಂತಹ ವಿಶ್ವಾಸದ ಮಾತುಗಳನ್ನಾಡಿದ್ದಾರೆ ಬಿಜೆಪಿಯ ಎಲ್ಲಾ ಸಚಿವರು. ಬೆಂಗಳೂರಿನ ಬಿಜೆಪಿ ಕಚೇರಿಯಲ್ಲೂ ಕೂಡ ಗೋವಿನ ಪೂಜೆ ನಡೆದಿದೆ. ಪರಿಷತ್ನಲ್ಲೂ ಗೋ ಹತ್ಯೆ ನಿಷೇಧ ಮಸೂದೆ ಅಂಗೀಕಾರ ಆಗುತ್ತೆ ಅನ್ನುವಂತಹ ವಿಶ್ವಾಸ ಈಗ ಎಲ್ಲಾ ಸಚಿವರಿಗೆ ಇದೆ. ಗೋವಿನ ಪೂಜೆ ನಡೆದಿದೆ. ಪರಿಷತ್ತಲ್ಲಿ ವಿಧೇಯಕ ಪಾಸ್ ಆಗಲಿದೆ ಅಂತ ಹೇಳಿದ್ದಾರೆ ಸಚಿವರಾದ ಎಸ್ ಟಿ ಸೋಮಶೇಖರ್, ಆರ್ ಅಶೋಕ್, ಹಾಗೆಯೇ ನಳಿನ್ ಕುಮಾರ್ ಕಟೀಲ್, ಸಿಟಿ ರವಿ ಕೂಡ ಇದೇ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಪಕ್ಷದ ವಿಧಾನಸಭೆ ಚುನಾವಣಾ ಸಂದರ್ಭದಲ್ಲಿ ಚುನಾವಣಾ ಪ್ರಣಾಳಿಕೆಯಲ್ಲೇ ಹೇಳಿದ್ವಿ ಗೋಹತ್ಯೆ ನಿಷೇಧ ಮಾಡ್ತೀವಿ ಅಂತ. ನಮ್ಮ ಜೀವನ ಇವತ್ತು ಸಾರ್ಥಕ ಆಯಿತು ಅಂತ ಸಮಾಧಾನ ನಮ್ಮೆಲ್ಲರೂ ಕೂಡ. ಗೋಹತ್ಯೆ ನಿಷೇಧ ಕಾನೂನು ಇವತ್ತು ತಂದಿದ್ದೀವಿ. ನಿನ್ನೆ ಪಾಸಾಗುತ್ತೆ, ಪರಿಷತ್ತಲ್ಲೂ ಪಾಸಾಗುತ್ತೆ. ಈಗ ಇಲ್ಲೂ ಮಾಡ್ತಾರೆ, ಅಲ್ಲೂ ಮಾಡ್ತಾರೆ. ಎಲ್ಲದಕ್ಕೂ ನಿನ್ನೆ ಇದು ಕಾಯ್ದೆಗೆ ಬೆಂಬಲ ಕೊಟ್ಟಿದ್ದಾರೆ, ಇದಕ್ಕೂ ಬೆಂಬಲ ಕೊಡ್ತಾರೆ. ಇದು ನನಗನ್ಸುತ್ತಲ್ಲ JDS ಕಾಂಗ್ರೆಸ್ BJP ಪ್ರಶ್ನೆ ಅಲ್ಲ. ನಮ್ಮ ಪಕ್ಷ ಪರಿಷತ್ನಲ್ಲಿ ಇವತ್ತು ಪಾಸ್ ಆಗ್ತದೆ. ಏನು ಅಸೆಂಬ್ಲಿಲಿ ಆಗಿದೆ ಫಾರ್ಮಾಲಿಟೀಸ್ ಆಗಿ ಇವತ್ತು ಪಕ್ಷದ ಕಚೇರಿಯಲ್ಲಿ ಉಪಾಧ್ಯಕ್ಷರು ಮತ್ತು ಇನ್ನಿತರ ಎಲ್ಲ ಪದಾಧಿಕಾರಿಗಳು, ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಲೋಕಸಭಾ ಸದಸ್ಯರು ಮತ್ತು ವಿವಿಧ ಘಟಕಗಳ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಪಕ್ಷದ ಕಚೇರಿಯಲ್ಲಿ ಗೋಪೂಜೆಯನ್ನು ಮಾಡಿದ್ದೇವೆ. ಕಾಂಗ್ರೆಸ್ನವರು ವಿರೋಧ ಮಾಡ್ತಾರೆ, ಇದನ್ನು ಪರ ಮಾಡ್ತಾರೆ. ಎಲ್ಲರೂ ವಿರೋಧ ಬಂದರೆ ವಿರೋಧ ಮಾಡ್ತಕ್ಕಂಥದ್ದು ಒಳ್ಳೆ ಕೆಲಸ ಮಾಡಿ ಯಾವುದೇ ಮಾಡಿ ವಿರೋಧನೇ. ಅದರಿಂದ ಪರಿಷತ್ತಲ್ಲಿ ತಪ್ಪು ಆಗ್ತದೆ. ಗೋಹತ್ಯೆ ನಿಷೇಧದ ಮಾತನಾಡಿದ್ರೆ ಅದರ ವಿರುದ್ಧ ಅವರು ವಿರೋಧ ಮಾಡ್ತಾರೆ. ಅರ್ಥವೇ ಆಗ್ತಿಲ್ಲ. ಅವರಿಗೊಂದು ನಿರ್ದಿಷ್ಟವಾಗಿರ್ತಕ್ಕಂಥ ನಿಲುವೇ ಇಲ್ಲದೆ ಇರುವಂಥ ಒಂದು ಪರಿಸ್ಥಿತಿಗೆ ಅವ್ರು ಬಂದುಬಿಟ್ಟಿದ್ದಾರೆ. ನಾನು ಅವರಿಗೆ ಹೇಳಕ್ಕೆ ಬಯಸೋದು, ಮಹಾತ್ಮ ಗಾಂಧೀಜಿಯವರು ಏನು ಹೇಳ್ತಿದ್ರು ಅಂತ ನಿಮಗೆ ನೆನಪಿದೆಯಾ? ನಿಮ್ಮದು ಯಾವ ಕಾಂಗ್ರೆಸ್ಸು? ಮಹಾತ್ಮ ಗಾಂಧೀಜಿಯವರ ವಿಚಾರಧಾರೆಯನ್ನು ಮರೆತ ಕಾಂಗ್ರೆಸ್ ನಿಮ್ಮದು. ಮಹಾತ್ಮ ಗಾಂಧೀಜಿ ಹೇಳಿದರು, ಒಂದು ದಿನ ನನಗೆ ಅಧಿಕಾರ ಸಿಕ್ಕಿದ್ರೂ ನಾನು ಸಂಪೂರ್ಣ ಗೋಹತ್ಯೆ ನಿಷೇಧ ಮಾಡ್ತೀನಿ ಅಂತ 10 ಸಭೆಗಳಲ್ಲಿ ಅವ್ರು ಹೇಳಿದ್ದಾರೆ. ನಿಮ್ಮದು ಮಹಾತ್ಮ ಗಾಂಧಿಯವ್ರನ್ನ ಮರೆತ ಕಾಂಗ್ರೆಸ್ಸು, ಸೋನಿಯಾ ಗಾಂಧಿಯವ್ರ ಮೇಲೆ ವಿಶ್ವಾಸ ಇಟ್ಟಿರ್ತಕ್ಕಂಥ ಕಾಂಗ್ರೆಸ್ಸು. ಅದಕ್ಕಾಗಿ ಗೋಹತ್ಯೆ ಪರ ನಿಂತ್ಕೊಂಡಿದ್ದೀರಿ. ದನಗಳ್ರ ಪರ ಮತ್ತು ದನ ಕಡಿಯೋರ ಪರ ನಿಂತಿರೋ ಕಾಂಗ್ರೆಸ್ ಈಗಿರೋ ಕಾಂಗ್ರೆಸ್ಸು. ಹಳೆ ಕಾಂಗ್ರೆಸ್ ಸತ್ತೋಗಿದೆ, ಅದಕ್ಕೆ ಅವ್ರು ವಿರೋಧ ಮಾಡ್ತಿರ್ತಕ್ಕಂಥದ್ದು. ಇವ್ರು ಮಾತ್ರ ಬುದ್ಧಿವಂತರು, ವಿರೋಧ ಮಾಡೋ ಕಾಂಗ್ರೆಸ್ನವರು. ಇವ್ರ ದೃಷ್ಟಿಯೊಳಗೆ ಡಾಕ್ಟರ್ ಅಂಬೇಡ್ಕರ್ ಅವರೆಲ್ಲ ಬುದ್ಧಿ ಇಲ್ದವ್ರ? ಮಹಾತ್ಮ ಗಾಂಧೀಜಿಯವರೆಲ್ಲ ಬುದ್ಧಿ ಇಲ್ದವ್ರ? ಯಾವ ಕಾರಣಕ್ಕಾಗಿ ಗೋಹತ್ಯೆ ನಿಷೇಧವನ್ನು ಅವ್ರು ಪ್ರಸ್ತಾಪ ಮಾಡಿದ್ರು ಸಂವಿಧಾನದಲ್ಲಿ? ಅದಕ್ಕೆ ವಿರುದ್ಧವಾಗಿ ಸಂವಿಧಾನ ವಿರೋಧಿಯಾಗಿ ಕಾಂಗ್ರೆಸ್ ಯಾಕೆ ವರ್ತನೆ ಮಾಡ್ತಾ ಇದೆ? ಭಾಳ ಸ್ಪಷ್ಟ. ಇವ್ರದ್ದು ವೋಟ್ ಬ್ಯಾಂಕ್ ರಾಜನೀತಿ, ಓಲೈಕೆಯ ರಾಜನೀತಿ. 16,000 ವರ್ಷಗಳ ಇತಿಹಾಸವೂ ಕೂಡ ಭಾರತದಲ್ಲಿ ಗೋವಿಗೆ ತಂದೆ ಆದಂಥ ವಿಶಿಷ್ಟ ಸ್ಥಾನವನ್ನು ಕೊಟ್ಟಿದೆ. ಅದಕ್ಕಾಗಿ ನಾವು ಈ ಪ್ರತಿಬಂಧವನ್ನು ತಂದಿದ್ದೇವೆ. ಗೋಹತ್ಯೆ ನಿಷೇಧ ವಿಧೇಯಕವನ್ನು ಮಂಡಿಸಿದ್ದೇವೆ. ಅವ್ರು ಜನರ ನಡುವೆ ಹೇಳ್ಕೊಳ್ಳಿ. ಕಾಂಗ್ರೆಸ್ ಅವರು ಹಿಂದೆ BJP ಸರ್ಕಾರ ಇದ್ದಾಗ ಈ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ನಮ್ಮ ಸರ್ಕಾರ ಜಾರಿಗೆ ತಂದಿತ್ತು. ವಿಧಾನಸಭೆಯಲ್ಲಿ ಅನುಮೋದನೆ ಆಗಿ ವಿಧಾನ ಪರಿಷತ್ತಲ್ಲಿ ಅನುಮೋದನೆ ಆದರೂ ಕೂಡ ಅವತ್ತಿನ ಕಾಂಗ್ರೆಸ್ ರಾಜಭವನದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ, ಅವ್ರ ನೇಮಕ ಆಗಿದ್ದು ಕಾಂಗ್ರೆಸ್ಸಿನ ಕಾಲದಲ್ಲಿ ಕಾಂಗ್ರೆಸ್ ಪಾರ್ಟಿಯವ್ರು ನೇಮಕ ಮಾಡಿದ್ರು. ಅವರ ಹತ್ರ ಹೋಗಿ ಈ ಬಿಲ್ಲನ್ನು ತಡೆ ಹಿಡಿದಿದ್ರು. ಇದು ಎಷ್ಟು ನ್ಯಾಯ? ಇವು ಪ್ರಜಾಪ್ರಭುತ್ವದ ಬಗ್ಗೆ, ಡೆಮಾಕ್ರಸಿ ಬಗ್ಗೆ ದೊಡ್ಡ ದೊಡ್ಡ ಭಾಷಣವನ್ನು ಕಾಂಗ್ರೆಸ್ ಅವ್ರು ಮಾಡ್ತಾರೆ. ಅಸೆಂಬ್ಲಿಯಲ್ಲಿ ಪಾಸ್ ಆದಂಥ ಬಿಲ್ಲನ್ನು ಗವರ್ನರ್ ಹತ್ರ ತಡೆ ಹಿಡಿಯುವಂಥ ಅವಶ್ಯಕತೆ ಏನಿತ್ತು? ಇದು ಡೆಮಾಕ್ರಸಿಗೆ ಮಾಡಿದಂಥ ಅಪಮಾನ. ಇವತ್ತು ಆ ಅಪಮಾನದ ಸೇಡನ್ನು ಇವತ್ತು ನಾವು ತೀರಿಸ್ಕೊಂಡಿದ್ದೀರಿ. ಅಪಮಾನದ ಸೇಡು, ಅವತ್ತೇನು ಡೆಮಾಕ್ರಸಿಗೆ ಅಪಮಾನ ಮಾಡಿದ್ರು ಅದು ಸೇಡನ್ನು ಇವತ್ತು ನಾವು ತೀರಿಸ್ಕೊಂಡಿದ್ದೀರಿ. ಇದು ನಮ್ಮ ಮ್ಯಾನಿಫೆಸ್ಟೋ, BJPಯ ಮ್ಯಾನಿಫೆಸ್ಟೋ. ಇದು ಮಾಡಿದಿರಿ. ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ಗೋಮಾತೆಯ ಪೂಜೆ ನಡೆದಿದೆ. ಗೋಹತ್ಯೆ ನಿಷೇಧ ಜಾರಿಗೆ ತರ್ತೇವೆ ಅಂತ ಹೇಳಿ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಅವರನ್ನ ಮಾತನಾಡಿಸಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಸರ್ಕಾರ ಗೋಹತ್ಯೆ ನಿಷೇಧವನ್ನು ಮಾಡಿದೆ, ವಿಧಾನಸಭೆಯಲ್ಲಿ ಮಸೂದೆಯನ್ನು ಮಂಡನೆ ಮಾಡಿದೆ. ಆದರೆ ಕಾಂಗ್ರೆಸ್ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದೆ. ಈ ಎಲ್ಲ ವಿಚಾರವಾಗಿ ಮಾತಾಡೋಕೆ ನಮ್ಮ ಜೊತೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾದಂತಹ ನಳಿನ್ ಕುಮಾರ್ ಕಟೀಲ್ ಇದ್ದಾರೆ.
ಸರ್, ಪ್ರಥಮವಾಗಿ ಈಗ ಬಹಳಷ್ಟು ಬೇಡಿಕೆ ಇತ್ತು ಗೋ ಹತ್ಯೆಯನ್ನು ನಿಷೇಧ ಮಾಡಬೇಕು ಅಂತ ಹೇಳಿ, ಏನ್ ಹೇಳ್ತಿದ್ರು ಬಗ್ಗೆ? ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಪಶುಸಂಗೋಪನಾ ಸಚಿವರಾಗಿರ್ತಕ್ಕಂಥ ಚವ್ಹಾಣ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಕಾನೂನು ಸಚಿವರಾಗಿರ್ತಕ್ಕಂಥ ಮಾಧುಸ್ವಾಮಿ ಅವರು ಒಂದು ದಿಟ್ಟತನದ ಕ್ರಮ ತಗೊಂಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಚುನಾವಣೆ ಸಂದರ್ಭದಲ್ಲಿ ಏನು ಹೇಳಿತು, ಗೋಹತ್ಯೆ ನಿಷೇಧ ಕಾನೂನು ಇವತ್ತು ಜಾರಿ ತಂದಿದ್ದಾರೆ. ಈ ರಾಜ್ಯದ ಬಹುಸಂಖ್ಯಾತರ ಭಾವನೆಗಳಿಗೆ ಗೌರವವನ್ನು ಕೊಟ್ಟಿದ್ದಾರೆ. ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸಿದ್ದರಾಮಯ್ಯ ಅವರು ಇದರ ಬಗ್ಗೆ ಚರ್ಚೆ ಆಗಿಲ್ಲ, ದಿಢೀರಾಗಿ ಮಂಡನೆ ಮಾಡಿದ್ದಾರೆ ಎಂಬ ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಏನು ಹೇಳಿದ್ದಾರೆ? ಸಿದ್ದರಾಮಯ್ಯನವರಲ್ಲಿ ನನ್ನದೊಂದು ಪ್ರಶ್ನೆ ಇದೆ. ಹಿಂದಿನ ಗೋಹತ್ಯೆ ಕಾನೂನು ನಿಷೇಧ ಇತ್ತು. ನೀವು ಮುಖ್ಯಮಂತ್ರಿಯಾಗಿ 1 ಗಂಟೆಯಲ್ಲಿ ಕ್ಯಾಬಿನೆಟ್ ನಿಮ್ಮ ಸಚಿವರೇ ಇಲ್ಲದೇ ಇರುವಂತಹ ಸಂದರ್ಭದಲ್ಲಿ ಅದನ್ನು ವಾಪಸ್ ತೆಗೆದಿರಿ. ಆಗ ಯಾರ ಜೊತೆ ಚರ್ಚೆ ಮಾಡಿದಿರಿ? ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು, ಒಂದು ರಾಷ್ಟ್ರೀಯ ಪಕ್ಷ ಯಾವುದೇ ವಿಷಯಗಳನ್ನ ಜನರ ಗಮನ ಸೆಳೆಯಬೇಕು ಅಂತಾದ್ರೆ ಅವರು ಅಧಿವೇಶನದಲ್ಲಿ ಚರ್ಚೆ ಮಾಡಬೇಕು. ಸರ್ಕಾರ ಮಾಡಿದ ತಪ್ಪುಗಳಿದ್ರೆ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಬಹಿರಂಗಪಡಿಸಬೇಕು. ಅದಕ್ಕೆ ಉತ್ತರಗಳನ್ನು ಕೊಡಬೇಕು. ಇವತ್ತು ಅದು ಯಾವುದು ಮಾಡದೆ ಹೇಡಿಗಳಿಗೆ ಹಿಂದೆ ಓಡಿ ಹೋಗ್ತಾ ಇದ್ದಾರೆ. ಹೇಳಿದ್ರೆ ಅವರಲ್ಲಿ ಚರ್ಚೆ ಮಾಡಲಿಕ್ಕೆ ವಿಷಯ ಇಲ್ಲ, ಅದಕ್ಕೋಸ್ಕರ ಬಹಿಷ್ಕಾರ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರು ಈ ಹಿಂದೆ ಹೇಳಿದ್ರು, ನಾನು ಕೂಡ ಬಾಲ್ಯದಲ್ಲಿ ಗೋವಿನ ಸೆಗಣಿ ಎತ್ತಿದ್ದೀನಿ. ಇವಾಗ ಈ ಬಗ್ಗೆನೇ ಗೋಹತ್ಯೆ ನಿಷೇಧ ಬಗ್ಗೆನೇ ಪ್ರತಿಭಟನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಈ ಬಗ್ಗೆ ದ್ವಂದ್ವ ನೀತಿ ಅನಿಸ್ತದೆ? ಅದು ತುಷ್ಟೀಕರಣದ ನೀತಿ. ಕಾಂಗ್ರೆಸ್ ಯಾವತ್ತೂ ತುಷ್ಟೀಕರಣ ನೀತಿ. ಹಿಂದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ಇದ್ದಾಗ ನಿರಂತರವಾಗಿ ಗೋಹತ್ಯೆಗಳಾಗ್ತಾ ಇದ್ದಾಗ ಒಂದೇ ಒಂದು ಕಾನೂನು ಕಠಿಣ ಕ್ರಮ ತಗೊಳ್ಳಿಲ್ಲ ಅವರು. ಮತ್ತೆ ಗೋ ಸೆಗಣಿ ತೆಗೆದು ಏನಾಗ್ಲಿಕ್ಕಿಲ್ಲ. ಗೋವಿನ ಆರಾಧನೆ ಭಕ್ತಿ ಹೃದಯದಲ್ಲಿರಬೇಕು. ಸೆಗಣಿ ತೆಗೆದು ನಾಟಕ ಮಾಡಿದ್ರೆ ಏನು ಪ್ರಯೋಜನ ಇಲ್ಲ. ಸೆಗಣಿ ತೆಗೆದದ್ದು ಅದೆಲ್ಲ ಬೇರೆ. ಗೋವನ್ನು ಪರಿಪೂರ್ಣವಾಗಿ ಆರಾಧನೆ ಮಾಡಿ ನಂಬಿಕೆಗಳಿರಬೇಕು. ಗೋವಿನ ಬಗ್ಗೆ ಗೌರವಗಳಿರಬೇಕು. ಅದಿದ್ರೆ ಮಾತ್ರ ಇದೆಲ್ಲ ಆಗುತ್ತೆ. ಸರ್, ಇವಾಗ ಈ ಮಸೂದೆಯಲ್ಲಿ 13 ವರ್ಷದ ನಂತರದ ಕೋಣವನ್ನು ಕಡಿಬಹುದು, ಆ ತರ ಎಲ್ಲ ನಿಯಮಗಳಿದೆ. ಇದಕ್ಕೆ ಸಹಜವಾಗಿ ಕೆಲವು ಕಡೆ ವಿರೋಧ, ಇದನ್ನು ಪುನಃ ಪರಿಷ್ಕರಿಸುವ ಕ್ರಮ ಆಗತ್ತೆ ನೋಡ್ತೇವೆ. ಈಗ ಕಾನೂನು ಹೊರ ಬಂದಿದೆ ಎಲ್ಲ. ರೈತರು ಮತ್ತು ಸಾರಿಗೆ ಸಿಬ್ಬಂದಿಯ ಹೋರಾಟಕ್ಕೆ ಕಾಂಗ್ರೆಸ್ ಈಗ ಬೆಂಬಲವನ್ನ ಕೊಟ್ಟು ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿಯನ್ನ ಕಾಂಗ್ರೆಸ್ನ ನಾಯಕರು ಕೂತಿದ್ದಾರೆ. ಕೃಷಿ ಮಸೂದೆ ಬಿಲ್ ಪ್ರತಿಯನ್ನ ಸುಟ್ಟು ಹಾಕಿದ್ದಾರೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಈಗಾಗಲೇ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿಯಲ್ಲಿ ಭಾಗವಹಿಸಿದ್ದಾರೆ. ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದೆ ಕಾಂಗ್ರೆಸ್. ಫ್ರೀಡಂ ಪಾರ್ಕ್ ಅಲ್ಲಿ ಕಾಂಗ್ರೆಸ್ ಧರಣಿಯನ್ನ ನಡೆಸ್ತಾ ಇದ್ದು, ಕೃಷಿ ಕಾಯ್ದೆಯ ಮಸೂದೆ ಅಂದ್ರೆ ಕೃಷಿ ಮಸೂದೆಯ ಬಿಲ್ನ ಪ್ರತಿಯನ್ನ ಸುಟ್ಟು ಹಾಕಿದ್ದಾರೆ ಮಾಜಿ ಸಿಎಂ ಸಿದ್ದರಾಮಯ್ಯ. ಇದರಲ್ಲೂ ಪ್ರಮುಖವಾಗಿ ಕಳೆದ 3 ದಿನಗಳಿಂದಲೂ ಕೂಡ ರೈತರ ಆಕ್ರೋಶ ಯಾವ ರೀತಿಯಾಗಿ ಭುಗಿಲೆದ್ದಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಈಗ ಫ್ರೀಡಂ ಪಾರ್ಕ್ ನಲ್ಲಿ ಒಂದ್ ಕಡೆ ರೈತರು, ಇನ್ನೊಂದು ಕಡೆ ಸಾರಿಗೆ ಸಿಬ್ಬಂದಿ ಹೋರಾಟವನ್ನ ಮಾಡ್ತಾ ಇದ್ದು ಕಾಂಗ್ರೆಸ್ ಬೆಂಬಲವನ್ನ ನೀಡಿದೆ. ಇವರ ಒಂದು ಐಕ್ಯ ಹೋರಾಟ ಸಮಿತಿ ಉದ್ಘಾಟನೆಗೆ ನಾನು ಹೋಗಿದ್ದೆ. ಗಾಂಧಿ ಭವನದಲ್ಲಿ ಸಭೆ ಕರೆದಿದ್ರು. ನಾಗಮೋಹನ್ ದಾಸ್ ಕೂಡ ಇದ್ರು, ಪ್ರಕಾಶ್ ಕೂಡ ಇದ್ರು. ಎಲ್ಲ ಪ್ರಕಾಶ್ ಇಲ್ಲ, ಇದು ಪತ್ರದಲ್ಲಿದ್ದಾರೆ. ಪ್ರಕಾಶ್ ಕೂಡ ಇದ್ರು. ಆ ಸಭೆಯಲ್ಲೂ ಕೂಡ ರೈತರು ಮತ್ತು ಸಾರಿಗೆ ನೌಕರರ ಹೋರಾಟಕ್ಕೆ ಈಗ ಕಾಂಗ್ರೆಸ್ ಬೆಂಬಲವನ್ನ ನೀಡಿದೆ. ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿಯಲ್ಲಿ ಅವರು ಕೂಡ ಭಾಗಿಯಾಗಿದ್ದಾರೆ. ರೈತರ ಪರವಾಗಿ ನಾವಿದ್ದೇವೆ, ಜೊತೆಗೆ ಈ ಒಂದು ಕೃಷಿ ಮಸೂದೆಯ ಬಿಲ್ ಅನ್ನು ಯಾವುದೇ ಕಾರಣಕ್ಕೂ ಜಾರಿ ತರಬಾರದು, ಅದನ್ನು ವಾಪಸ್ ಪಡಿಬೇಕು ಅಂತ ಹೇಳಿ ಹಲವು ದಿನಗಳಿಂದಲೂ ರೈತರು ಹೋರಾಟ ಮಾಡ್ತಿದ್ದಾರೆ. ಹಾಗೆಯೇ ಅನೇಕ ಬೇಡಿಕೆಗಳನ್ನ ಇಟ್ಕೊಂಡು ಸಾರಿಗೆ ಸಿಬ್ಬಂದಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈ ಎರಡೂ ಹೋರಾಟಕ್ಕೂ ಕೂಡ ಈಗ ಕಾಂಗ್ರೆಸ್ ತನ್ನ ಬೆಂಬಲವನ್ನ ಕೊಡ್ತಾ ಇದೆ. ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಕೃಷಿ ಮಸೂದೆಯ ಬಿಲ್ನ ಪ್ರತಿಯನ್ನ ಸುಟ್ಟು ಹಾಕಿದ್ದಾರೆ. ಇದೇ ಯಾವ ರೀತಿಯಾದಂತಹ ಕಾನೂನು, ಇದರಿಂದ ಯಾವುದೇ ರೀತಿಯಲ್ಲೂ ರೈತರಿಗೆ ಉಪಯೋಗ ಆಗೋಲ್ಲ ಅನ್ನುವಂತಹ ಮಾತನ್ನ ಕೂಡ ಹೇಳಿದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ರೈತರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಭಾರತ್ ಬಂದ್ಗೆ ಕರೆಯನ್ನು ನೀಡಲಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬಾರ್ಕೋಲ್ ಚಳವಳಿಯನ್ನು ನಡೆಸಲಾಯಿತು. ಇವತ್ತು ಮತ್ತೆ ಫ್ರೀಡಂ ಪಾರ್ಕ್ ಅಲ್ಲಿ ಧರಣಿಯನ್ನ ಕೂತಿದ್ದಾರೆ. ಈ ಎಲ್ಲ ವಿಚಾರಗಳಿಗೂ ಕೂಡ ನಮ್ಮ ಸಮ್ಮತಿ ಇದೆ, ನಾವು ನಿಮ್ಮ ಜೊತೆ ಇದ್ದೇವೆ, ಈ ವಿಚಾರದಲ್ಲಿ ನಾವು ಯಾವುದೇ ರೀತಿಯಾದಂತಹ ರಾಜಕೀಯ ಮಾಡೋದಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಕೂಡ ಈಗ ಧರಣಿಯಲ್ಲಿ ಕೂತಿದೆ. ಕಾಂಗ್ರೆಸ್ನ ನಾಯಕರು ಈಗ ಸಾಕಷ್ಟು ಜನ ಅಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಾರಿಗೆ ಸಚಿವರು ಬಂದು ನೌಕರರ ಅಹವಾಲನ್ನ ಸ್ವೀಕರಿಸಬೇಕು, ಸಂಜೆಯ ಒಳಗೆ ಏನಾದರೂ ಬರದಿದ್ರೆ ವಿಧಾನಸೌಧ ಮುತ್ತಿಗೆ ಹಾಕ್ತೇವೆ ಅಂತ ಹೇಳಿ ಸಾರಿಗೆ ಸಚಿವ ಸವದಿಗೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ಇಲ್ಲಿ ಸೇರಿರುವಂತ ಕೆಎಸ್ಆರ್ಟಿಸಿ, ಬಿಎಂಟಿಸಿ ಎಲ್ಲ ನೌಕರರ ಪರವಾಗಿ
ತಮಗೆ ಸಂದೇಶ. ಸರ್ಕಾರದ ವತಿಯಿಂದ ಕೆಎಸ್ಆರ್ಟಿಸಿ ಬಿಎಂಟಿಸಿಗೆ ಸಂಬಂಧಪಟ್ಟಂತ ಮಂತ್ರಿಗಳು ಈ ಸಭೆಯಲ್ಲಿ ಬಂದು ನಾನು ಅವ್ರಿಗಿಂತ ಮುಂಚಿತ ಭಾಷಣ ಮಾಡಿದೆ. ರೇವಣ್ಣ ನನಗಿಂತ ಮುಂಚಿತ ಭಾಷಣ ಮಾಡಿ ಹೋಗಿದ್ದ. ಅದಾದ್ಮೇಲೆ ನಾನು ಬಂದೆ. ಆಮೇಲೆ ಹೊರಟ್ಟಿ ಬಂದ. ನಾನು ಭಾಷಣ ಮಾಡಿ ಹೋಗಿದ್ದೆ. ಅವತ್ತು ಹೇಳಿದೆ, ನಾನು ನಿಮ್ಮ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ, ಈಗಲೂ ಇದೆ, ಎಲ್ಲಾ ಕಾಲದಲ್ಲೂ ಇರ್ತದೆ. ಅಷ್ಟೇ ಅಲ್ಲ, ಮುಂದಿನ ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ, ಚುನಾವಣೆಯಲ್ಲಿ ಗೆದ್ದು ನಾವು ಅಧಿಕಾರಕ್ಕೆ ಬಂದ್ರೆ, ಇವತ್ತೇನು ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ಗೆ ತಿದ್ದುಪಡಿ ತಂದು ರೈತರನ್ನ ಹಾಳು ಮಾಡ್ತಾ ಇದ್ದಾರಲ್ಲ, ಕಾರ್ಪೊರೇಟ್ ಬಾಡಿಗಳ ಕೈಗೊಂಬೆಗಳಾಗಿ ಕೆಲಸ ಮಾಡ್ತಾ ಇದ್ದಾರಲ್ಲ, ಎಪಿಎಂಸಿ ಆಕ್ಟ್ಗೆ ತಿದ್ದುಪಡಿ ತಂದು ಕಾರ್ಪೊರೇಟ್ ಬಾಡಿಗಳ ಕೈಗೊಂಬೆಗಳಾಗಿದ್ದಾರಲ್ಲ ಈ ಸರ್ಕಾರ, ಅದರಲ್ಲಿ ಲೂಟಿ ಹೊಡೆಯಕ್ಕೆ ಶುರು ಮಾಡಿದಾರಲ್ಲ, ಕಾರ್ಮಿಕ ಕಾನೂನನ್ನ ಏನು ಬದಲಾವಣೆ ಮಾಡ್ಲಿಕ್ಕೆ ಕೊಟ್ಟಿದ್ದಾರಲ್ಲ, ನಾವು ಅಧಿಕಾರಕ್ಕೆ ಬಂದ್ರೆ ಇವೆಲ್ಲವನ್ನು ಕೂಡ ಮೊದಲಿನ ಸ್ಥಿತಿಗೆ ತರ್ತೇವೆ ಅಂತ ಮಾತನ್ನು ಈಗಲೂ ಕೂಡ ಆ ಮಾತಿಗೆ ನಾನು ಬದ್ಧನಾಗಿದ್ದೇನೆ, ಮುಂದೇನೂ ಬದ್ಧನಾಗಿರ್ತೇನೆ, ಯಾವಾಗಲೂ ಬದ್ಧನಾಗಿರ್ತೇನೆ. ಕಾರ್ಮಿಕರಿಗೆ, ರೈತರಿಗೆ, ಬಡವರಿಗೆ, ದಲಿತರಿಗೆ ಅನ್ಯಾಯ ಆದಾಗ ನಾವು ಆ ವರ್ಗದ ಜನರ ಪರವಾಗಿ ಧ್ವನಿ ಎತ್ತೇವೆ ಅಂತಕ್ಕಂಥದನ್ನ ಅತ್ಯಂತ ಸ್ಪಷ್ಟ ಮಾತುಗಳಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬೀದಿಗಿಳಿದು ಹೋರಾಟನೂ ಕೂಡ ಮಾಡ್ತೀವಿ. ನಾನು ಇವತ್ತನೇ ಮಾತಾಡಿದೆ, ಅದನ್ನ ಹೇಳ್ತೀನಿ. ಇವತ್ತನೇ ಮಾತಾಡಿದೆ ನಮ್ಮ ಪಾರ್ಟಿ ಮೀಟಿಂಗ್ ನಲ್ಲಿ, ಲೆಜಿಸ್ಲೇಟರ್ಸ್ ಪಾರ್ಟಿ ಮೀಟಿಂಗ್ ನಲ್ಲಿ ಮಾತನಾಡಿದೆ. ನಾವು ಪಾರ್ಟಿ ಫೋರಂನಲ್ಲಿ ಒಂದು ತೀರ್ಮಾನ ಮಾಡಬೇಕು. ಇವತ್ತೇನು ಭೂಮಿ ಕಾಯ್ದೆಗಳಿಗೆ ರೈತರ ವಿರೋಧವಾದಂತಹ ಕಾಯ್ದೆಗಳನ್ನು ತಂದಿದ್ದಾರಲ್ಲ, ಇದನ್ನ ಲಾಜಿಕಲ್ ಹಿಡಿಗೆ ತಗೊಂಡು ಹೋಗಲೇಬೇಕು. ಹೋರಾಟಕ್ಕೆ ಇಡೀ ಕಾಂಗ್ರೆಸ್ ಪಕ್ಷ ಇಳಿಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೀವಿ. ಕೆಲವೇ ದಿನಗಳಲ್ಲಿ ನಾವು ತೀರ್ಮಾನ ಮಾಡಿ ಅದನ್ನ ಲಾಜಿಕಲ್ ಹಿಡಿಗೆ ತಗೊಂಡು ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಿಮ್ಮ ಹೋರಾಟಕ್ಕೂ ಕೂಡ ನಾವು ಬೆಂಬಲವನ್ನ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ತಿಳಿಸಿದ್ದೀವಿ. ಇವತ್ತು ನಿಮಗೆಲ್ಲ ಗೊತ್ತಿರಬೇಕು, ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ಇವತ್ತು ಚಿತ್ರ ಮಾಡಿದ್ದಾರೆ. ಕುಮಾರಸ್ವಾಮಿ ಅದನ್ನ ಡಿಫೆಂಡ್ ಮಾಡ್ಕೊತಾರೆ. ಯಾವ ಬಾಯಿನಲ್ಲಿ ಡಿಫೆಂಡ್ ಮಾಡ್ಕೊತಾರೆ ನನಗಂತೂ ಗೊತ್ತಿಲ್ಲ. ಅವ್ರ ಅಪ್ಪ ಹೇಳ್ತಾರೆ ನಾವು ರೈತರ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ರೇವಣ್ಣ ಹೇಳ್ತಾರೆ ರೈತರ ಪರವಾಗಿದ್ದೀವಿ ಅಂತ ಹೇಳ್ತಾರೆ. ಆದ್ರೆ ನಮ್ದು ವಿರೋಧ ಇರೋದು 79A(b)ಗೆ. ಏನ್ 79A(b) ಏನ್ ಹೇಳ್ತದೆ? ಕೃಷಿಕರಲ್ಲದೆ ಇರೋರು ಜಮೀನು ಪಡ್ಕೊಳ್ಬಾರದು ಅಂತ ಇದೆ. ಜಮೀನಿನ ಮಾಲೀಕರಾಗಬಾರದು ಅಂತ ಇದೆ. ಅದಕ್ಕೆ ಇವರು ಪರನ? ರೈತರ ಭೂಮಿ ರೈತರಿಗೆ ಇರಬೇಕು, ಯಾರು ಕೃಷಿಕರೋ ಅವರಿಗೆ ಇರಬೇಕು ಅಂತೇಳಿ ಬಹಳ ಸ್ಪಷ್ಟವಾಗಿ 79A(b) 80 ಸೆಕ್ಷನ್ 80 ಹೇಳ್ತದೆ. ನಾಚಿಕೆ ಆಗಲು ಕುಮಾರಸ್ವಾಮಿ ನಿನಗೆ? ಜನರನ್ನ ದಾರಿ ತಪ್ಪಿಸ್ತಿರಲ್ಲ. ಮಣ್ಣೂರು ಮಕ್ಕಳು, ನಾವೆಲ್ಲ ಯಾರ ಮಕ್ಕಳಪ್ಪ? ಮಣ್ಣೂರು ಮಕ್ಕಳು, ನೀವೆಲ್ಲ ಮಣ್ಣೂರು ಮಕ್ಕಳು. ಮಣ್ಣೂರು ಮಕ್ಕಳು ಮಣ್ಣು ತಿಂತಾರೆ, ಏನಾರ ತಿನ್ಲಿ. ನಾನೇನ್ ಹೇಳ್ತೀನಿ ಅಂತಂದ್ರೆ, ಒಂದು ನಾಲ್ಗೆ ಒಂದಿರ್ಬೇಕಲ್ಲ ಮನುಷ್ಯನಿಗೆ. ಇಲ್ಲ ರೈತರ ಪರವಾಗಿದ್ದೀವಿ, ಇಲ್ಲ ರೈತರ ವಿರುದ್ಧ ಇದ್ದೀವಿ. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಅಪ್ಡೇಟ್ಸ್. ಇಡೀ ದೇಶದ ರೈತರು ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಅದಕ್ಕೋಸ್ಕರ. MSP ಅಬಾಲಿಶ್ ಆಗ್ಬಿಡ್ತದೆ. ಈಗ ನೋಡಿ, ನಿನ್ನೆ ತಾನೇ ನಾನು ಅದನ್ನ ರೈಸ್ ಮಾಡಿದ್ದೆ ಅಸೆಂಬ್ಲಿನಲ್ಲಿ. ಮೊನ್ನೆ MSP ಬಗ್ಗೆ 42 ಲಕ್ಷ ಕ್ವಿಂಟಾಲ್ ಮೆಕ್ಕೆಜೋಳ ಬೆಳೆದ್ಬಿಟ್ಟಿದ್ದಾರೆ ರೈತರು. ನಾಗೇಂದ್ರ, 42 ಲಕ್ಷ ಕ್ವಿಂಟಾಲ್ ಮೆಕ್ಕೆಜೋಳ ಬೆಳೆದಿದ್ದಾರೆ ಕರ್ನಾಟಕ ಒಂದೇ ರಾಜ್ಯದಲ್ಲಿ. ಕೇಂದ್ರ ಸರ್ಕಾರ ಅದಕ್ಕೆ MSPಯನ್ನು ಘೋಷಣೆ ಮಾಡಿದೆ. ಎಷ್ಟು? 1850 ರೂಪಾಯಿ. 1850. ಸುಮ್ಮನಿರಪ್ಪ, ಗೊತ್ತಿಲ್ಲ ಹೇಳ್ಬೇಡ. 1850. ಇವತ್ತು ಮಾರುಕಟ್ಟೆನಲ್ಲಿ 1200 ರೂಪಾಯಿ, 1000 ರೂಪಾಯಿ ಆಗ್ತಾ ಇದೆ. ಇವನಿಗೆ ಕೇಳಿದ್ರೆ
ಮಾಧುಸ್ವಾಮಿ ಹೇಳ್ತಾರೆ, ನೋಡಪ್ಪ ಕೇಂದ್ರದವ್ರು ಹೇಳ್ಬಿಟ್ಟಿದ್ದಾರೆ, ನೀವು ತಕೊಂಡ್ರೆ ನೀವೇ ಅದನ್ನ ವಿಲೇವಾರಿ ಮಾಡಬೇಕು, ಜವಾಬ್ದಾರಿ ಇಲ್ಲ. ಹಾಗಾದ್ರೆ ನೀವು ಯಾಕೆ MSP ಮಾಡಿದ್ರಿ? whose responsibility it is? ಯಾರು ನಿಗದಿ ಮಾಡಿದ್ದಾರೆ? ಇಲ್ಲಿ ಪ್ರಕಾಶ್ ಕೂಡ ಇದ್ದಾರೆ. ನಿಮ್ಮ ಅದೇ ಫಾರ್ಮರ್ಸ್ ಎಂತದ್ದು ಕಮಿಷನ್ ಆಫ್ ಫಾರ್ಮರ್ಸ್ ಕಾಸ್ಟ್ ಅಂಡ್ ಪ್ರೈಸಸ್ ಅದನ್ನ ಮಾಡಿಕೊಟ್ರಲ್ಲ, ನೀವು ಇಡೀ ದೇಶಕ್ಕೆ ತಾನೇ ಅದು ಅಪ್ಲೈ ಆಗಬೇಕು. ನೀವು PDS ಗಳ ಮೂಲಕ ಮಾಡ್ಕೊಳ್ಳಿ, ನಾವೇನ್ ತಗೊಳ್ಳಲ್ಲಪ್ಪ ಅಂತ ಅಂದ್ಬಿಟ್ಟಿದಾರಂತ ಅವರು. ನಿಮ್ಗೆ ನಾಚಿಕೆ ಆಗಲ್ವಾ? 25 ಜನ ಗೆಲ್ಲಿಸ್ಕೊಟ್ರು ಈ ರಾಜ್ಯದಿಂದ. ನಿಮಗೆ ಹೋಗಿ ಒಂದು ದಿನ ಕೇಳಲಿಲ್ಲ ನೀವು. ಹೋಗಿ ಏನ್ ಮಾಡ್ಬೇಕು ಈಗ? 42 ಲಕ್ಷ ಕ್ವಿಂಟಲ್ ಬೆಳೆದಿದ್ದಾರಲ್ಲ, ಮೆಕ್ಕೆಜೋಳ ಬೆಳೆದಿದ್ದಾರಲ್ಲ ರೈತರು, ಏನ್ ಮಾಡ್ಬೇಕು ಅವರು? ಈ ತರದ ಒಂದು ಕೆಟ್ಟ ಸರ್ಕಾರ ಇದೆ. ಇದು ಈ MSP ರದ್ದಾಗ್ಬಿಡ್ತದೆ. 17 ಪದಾರ್ಥಗಳಿಗೆ ಮಾತ್ರ MSP ನಿಗದಿ ಮಾಡಿದ್ರು, ಇದು ರದ್ದಾಗ್ಬಿಡ್ತದೆ. ಆಗೇನ್ ಮಾಡಬೇಕು? ರೈತ ಆ ಬಂಡವಾಳಶಾಹಿಗಳಿದ್ರಲ್ಲ, ಕಾರ್ಪೊರೇಟ್ ಬಾಡಿಗಳಿದಾವಲ್ಲ, ಅವ್ರ ಹತ್ರ ಕೈ ಕಟ್ಟಿಗೆ ನಿಂತ್ಕೋಬೇಕಾಗ್ತದೆ. ಶೋಷಣೆ ನಡೀತದೆ. ಇವತ್ತು ಜಮೀನುಗಳನ್ನೆಲ್ಲ ಯಾರಾದ್ರೂ ಕೊಂಡ್ಕೋಬಹುದು ಅಂತ ಮಾಡ್ಕೊಂಡಿದ್ದೀರಿ. ಲ್ಯಾಂಡ್ ಬ್ಯಾಂಕ್ ಆಗುತ್ತೆ, ರಿಯಲ್ ಎಸ್ಟೇಟ್ ಆಗುತ್ತೆ, ರೈತ ಎಲ್ಲ ಮಾರ್ಕತ್ತೇನೆ. ಯಾಕಂತಂದ್ರೆ ಇವತ್ತು 75% ಸಣ್ಣ ರೈತರು, ಅತಿ ಸಣ್ಣ ರೈತರು ಇರೋದು ಈ ರಾಜ್ಯದಲ್ಲಿ. 75% ಸಣ್ಣ ರೈತರು, ಅತಿ ಸಣ್ಣ ರೈತರು ಇರ್ತಕ್ಕಂಥ ರಾಜ್ಯ ಇದೆ. 5 ಎಕರೆಗಿಂತ ಕಡಿಮೆ ಇರೋರು ಅವ್ರೇನ್ ಮಾಡ್ತಾರೆ? ಪಾಪ ಒಂದು 2 ಲಕ್ಷ 3 ಲಕ್ಷ ಜಾಸ್ತಿ ಕೊಡ್ತೀವಿ ಅಂದ್ರೆ ಮಾರ್ಬಿಡ್ತಾರೆ. ತೆಗೆಲ್ಲ ಮಾರ್ಬಿಟ್ಟು ಯಾರ ಹತ್ರ ಹೋಗಿ ನಿಂತ್ಕೊಳ್ಳೋದು, ಕೂಲಿ ಮಾಡಕ್ ಹೋಗಿ ನಿಂತ್ಕೊಳ್ಳೋದು. ಯಾರು ತಗೊಂಡಿರ್ತಾನೋ ಅವನ ಹತ್ರ ಹೋಗಿ ನಿಂತ್ಕೋಬೇಕು ಕೂಲಿ ಮಾಡಕ್ಕೆ. ದೇವರಾಜ ಅರಸು 1974 ನಲ್ಲಿ ತಿದ್ದುಪಡಿ ಮಾಡಿ ಭೂ ಸುಧಾರಣಾ ಕಾಯ್ದೆಗೆ ಉಳುವವನೇ ಒಡೆಯ ಅಂತ ಮಾಡಿದ್ರು. ಈಗ ಉಳ್ಳವನೇ ಒಡೆಯ ಅಂತ ಮಾಡಿದಿರಲ್ಲ. ನಾಚಿಕೆ ಆಗಲ್ವ ಯಡಿಯೂರಪ್ಪ? ನಾಚಿಕೆ ಆಗಲ್ವೇನ್ರಿ ನಿಮಗೆ? ಇವ್ರೇನ್ ರೈತರ ಮಕ್ಕಳೇ? ಇವರು ರೈತರ ಬಗ್ಗೆ ಮಾತಾಡ್ಲಿಕ್ಕೆ ಯಾವ ನೈತಿಕತೆ ಇದೆ ಇವರಿಗೆ? ಢೋಂಗಿ ರೈತರುಗಳು ಇವರೆಲ್ಲ. ಇವತ್ತು ನಾವು ನೀವೆಲ್ಲ ಸೇರ್ಕೊಂಡು ಹೋರಾಟ ಮಾಡದೆ ಹೋದ್ರೆ ಇವರು ಬುದ್ಧಿ ಬರಲ್ಲ. ಅದಕ್ಕೋಸ್ಕರ ಹೋರಾಟ ಮಾಡಲೇಬೇಕು. ಕಾಂಗ್ರೆಸ್ ಕೂಡ ನಿಮ್ ಜೊತೆ ಸೇರ್ತದೆ, ಅಥವಾ ಪ್ರತ್ಯೇಕವಾದರೂ ಕೂಡ ನಾವು ಹೋರಾಟ ಮಾಡ್ತೀವಿ. ನಿಮ್ಮನ್ನು ನಮ್ಮ ಜೊತೆಗೆ ತಗೊಂಡ್ತೀವಿ, ಅಥವಾ ನಿಮ್ ಜೊತೆ ನಾವೇ ಬರ್ತೀವಿ. ಇಡೀ ರಾಜ್ಯದಲ್ಲಿ ಹೋರಾಟ ನಿಲ್ಬಾರದು. ಕಾರ್ಮಿಕರು ಇವತ್ತು ಶೋಷಣೆ ಒಳಪಡೋರು ಈ ವರ್ಗದ ಜನರು, ಕಾಯಕ ಮಾಡೋರು ಈ ಜನರನ್ನೇ, ಉತ್ಪಾದನೆ ಮಾಡೋರು ಈ ಜನರನ್ನೇ. ಅವ್ರು ಯಾರು ಉತ್ಪಾದನೆ ಮಾಡಲ್ಲ. ಈಗ ನಿನ್ನೆ ಇದ್ದಕ್ಕಿದ್ದಾಗಲೇ ನಮಗೆ ಸರ್ಪ್ರೈಸಿಂಗ್ ಆಗಿ ಮುಖೇಶ್ ಅಂಬಾನಿ ಕುಟುಂಬದಲ್ಲಿ ಸಂತಸ ಮನೆ ಮಾಡಿದೆ. ಮುಖೇಶ್ ಅಂಬಾನಿ ಕುಟುಂಬಕ್ಕೆ ಹೊಸ ಸದಸ್ಯನ ಆಗಮನವಾಗಿದೆ. ಪುತ್ರ ಆಕಾಶ್ ಅಂಬಾನಿ ಗಂಡು ಮಗುವಿನ ತಂದೆಯಾಗಿದ್ದಾರೆ. ಇವತ್ತು ಶ್ಲೋಕಾ ಆಕಾಶ್ ಅಂಬಾನಿಗೆ ಗಂಡು ಮಗು ಜನಿಸಿದ್ದು ಎರಡೂ ಕುಟುಂಬಗಳಲ್ಲೂ ಸಂತಸ ಮನೆ ಮಾಡಿದೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.